ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಹಾಯ್ ನಮಸ್ತೆ. ನಾನಿವತ್ತು ಶಾಪಿಂಗ್ ವ್ಲಾಗ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಶಾಪಿಂಗ್ ವ್ಲಾಗ್ ಅಂದರೆ ಶಾಪಿಂಗ್ ಆಲ್ರೆಡಿ ಆಗಿದೆ, ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕ್ಲಾತು ಇದು ನೋಡಿ, ಇದು ನನ್ನ ಮಕ್ಳಿಗೆ ಅಂತ ತೊಗೊಂಬಂದಿದ್ದೀನಿ. ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ಅವ್ರಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ತೊಗೊಂಬಂದಿದ್ದೀನಿ. ಇದು ಸಿಲ್ಕ್ ಮೆಟೀರಿಯಲ್, ಪ್ಯೂರ್ ಸಿಲ್ಕ್ ಅಲ್ಲ, ಬಟ್ ಆ ಥರ ಸಿಲ್ಕ್ ಮೆಟೀರಿಯಲ್, ಅದ್ರ ಕಾಪಿ ಅಂತ ಹೇಳ್ಬೋದು. ನೋಡಿ, ಇದ್ರ ಮೇಲೆ ಗೋಲ್ಡ್ ಬುಟ್ಟ ಬುಟ್ಟ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದು 4 ಮೀಟರ್ಸ್ ಇದೆ. 4 ಮೀಟರ್ಸ್ ಅಂದರೆ ನನ್ನ ಚಿಕ್ಕ ಮಗಳಿಗೆ 1 ವರ್ಷ, ದೊಡ್ಡೊಳಗೆ 4 ವರ್ಷ. ಸೊ ಅವ್ರಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ತೊಗೊಂಬಂದಿನಿ. ಇದರಲ್ಲಿ ತುಂಬಾ ಡಿಸೈನ್ಸ್ ಮತ್ತು ಕಲರ್ಸ್ ಇತ್ತು. ನಾನು ತೊಗೊಳ್ಳಿಲ್ಲ, ಬಟ್ ನನಗೂ ಮನೆಗೆ ಬಂದಮೇಲೆ ಇಷ್ಟ ಆಯಿತು, ಚೆನ್ನಾಗಿದೆ. ಇದೆಷ್ಟು 120 ಏನೋ ಹೇಳಿದ್ರು, 100 ರುಪೀಸ್ ಕೊಟ್ಟರು. ನಾನು ಇನ್ನೂ ಒಂದು 10-20 ಕಮ್ಮಿ ಹೇಳಿದ್ರು ಕೊಡ್ತಾಯಿದ್ರು ಅನಿಸುತ್ತೆ. ನನಗೂ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲ ಬೇರೆ ಇದೆ. ನನಗೂ ಚೂಡಿದಾರ್ ಹೊಲ್ಸಕ್ಕೆ ಚೆನ್ನಾಗಿತ್ತಲ್ಲ, ತೊಗೋಬೋದು ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ತೀನಿ, ತೋರಿಸ್ತೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ಶಾಪ್ ಡೀಟೇಲ್ಸ್ ಕೂಡ ಕೊಡ್ತೀನಿ, ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ, ಶಾಪ್ ನೇಮ್ಸು ಚೆಕ್ ಮಾಡಿ. ನೆಕ್ಸ್ಟ್ ಇದು ಅಂಬ್ರೆಲಾ ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂದರೆ ಚೂಡಿದಾರ್ ಬರುತ್ತಲ್ಲ, ಆ ಥರ ಹೊಲ್ಸೋಣ ಅಂತ ತೊಗೊಂಬಂದಿದ್ದೀನಿ. ಇದು ನೆಟ್ಟೆಡ್ ಮೇಲೆ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಮತ್ತು ಸೀಕ್ವೆನ್ಸ್ ವರ್ಕ್ ಕೂಡ ಇದೆ. ನೋಡಿ, ಹತ್ರದಲ್ಲಿ ತೋರಿಸ್ತೀನಿ. ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ, ಈ ಥರ ವರ್ಕ್ ಇದೆ. ಇದು 300 ಮೀಟರು ಪರ್ ಮೀಟರು. ರಾಮ ಬ್ಲೂ ಹೇಳ್ತಾರಲ್ಲ, ಆ ಕಲರ್ ತುಂಬಾ ಚೆನ್ನಾಗಿದೆ ಇದು. ಮತ್ತು ಇದು ಅಂಬ್ರೆಲಾ ಥರ ಕೆಳಗೆ ಬರುತ್ತಲ್ಲ ಡ್ರೆಸ್ಗೆ, ಆ ಥರ. ಇದು 300 ರುಪೀಸು, 5.5 ಮೀಟರು. ಈ ಶಾಪಲ್ಲಿ ಏನಂದರೆ ಫುಲ್ಲು ಸ್ಯಾರಿಗಳನ್ನ ಕಟ್ ಮಾಡಿ ಇಟ್ಟಿದ್ದಾರೆ. 5.5 ಎಲ್ಲ ಥರ ಮೆಟೀರಿಯಲ್ ಸಿಗುತ್ತೆ, ಬಟ್ 5.5 ಮೀಟರು ಕಟ್ ಮಾಡಿನೇ ಇಟ್ಟಿರ್ತಾರೆ ಅವರು. ನಮಗೆ ಬೇಕಂದರೆ 3 ಮೀಟರ್ಸು ಆ ಥರ ಎಲ್ಲ ಕಟ್ ಮಾಡಿಕೊಡಲ್ಲ. ಬಟ್ ಅದಕ್ಕಿಂತ ಇದು ವರ್ತ್ ಅನಿಸುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸ್ಯಾಟಿನಲ್ಲಿ ಶೈನಿಂಗ್ ಮೆಟೀರಿಯಲ್ ಇದು. ನೆಕ್ಸ್ಟು ಇದು ನೋಡಿ, ಇದಕ್ಕೆ ದುಪ್ಪಟ್ಟ 2.25 ಮೀಟರ್ ಕಟ್ ಮಾಡಿಸಿದ್ದೀನಿ ನಾನು. ಇದು ವರ್ಕು ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ. ನೋಡಿ, ಈ ಥರ ಇದೆ ನೋಡಿ ಫುಲ್ಲು. ನಾನು ಇದು ರಾತ್ರಿ ವಿಡಿಯೋ ಮಾಡ್ತಾ ಇದ್ದೀನ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಬೆಳಗ್ಗೆ ಹೊತ್ತು ನನ್ನ ಮಕ್ಕಳು ವಿಡಿಯೋ ಮಾಡೋದಕ್ಕೇನೆ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇದು ನೋಡಿ, ಇದು ಒಂಥರ ಸಿಲ್ಕೆ, ರಾ ಸಿಲ್ಕ್ ಅಂತ ಏನೋ ಹೇಳ್ತಾರಲ್ಲ, ಆ ಥರ ಮೆಟೀರಿಯಲ್ಲು. ವೈಟ್ ಮೇಲೆ ಇದು ಕಲಂಕಾರಿ ವರ್ಕ್ ಇದೆ ಬಾಟಮಲ್ಲಿ. ನೋಡಿ, ಮಲ್ಟಿ ಕಲರ್ ಇದೆ. ನೋಡಿ, ಇದಕ್ಕೆ ನಾವು ಯಾವ ಥರ ಇದರಲ್ಲಿ ಇಷ್ಟು ಕಲರಲ್ಲಿ ಯಾವ್ದು ಬೇಕಿದ್ರು ಪ್ಯಾಂಟು ದುಪ್ಪಟ್ಟ ಯೂಸ್ ಮಾಡ್ಬೋದು. ಇಲ್ಲೂ ಅಷ್ಟೇ ಸೀಕ್ವೆನ್ಸ್ ವರ್ಕ್ ಇದೆ, ಪುಟ್ಟ ಪುಟ್ಟ ಥರ. ಇದ್ರಲ್ಲೂ ಅಷ್ಟೇ ತುಂಬಾ ಡಿಸೈನ್ಸ್ ಮತ್ತು ಕಲರ್ಸ್ ಇತ್ತು. ನನ್ನ ಹತ್ರ ವೈಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಇದು ತೊಗೊಂಬಂದಿದ್ದೀನಿ ಅಷ್ಟೇ. ಲಾಂಗು ಚೂಡಿದಾರ್ ಥರ ಹೊಲ್ಸ್ಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ. ಇದು ಪರ್ ಮೀಟರು 350 ಹೇಳಿದ್ರು, 250ಗೆ ಹಾಕ್ಬಿಟ್ಟು ನಾನು 4 ಮೀಟರ್ ತೊಗೊಂಡಿದ್ದೀನಿ ಇದನ್ನು. ಇದಕ್ಕೆ ಇದು ಅದು ದುಪ್ಪಟ್ಟ, ಇದು ಅಷ್ಟೇ 2.25 ಮೀಟರ್ ಇದೆ. ಇದಕ್ಕೆ 180 ಏನೋ ಹೇಳಿದ್ರು ಪರ್ ಮೀಟರು. 120ನೋ 150ನೋ ಮರ್ತ್ಬಿಟ್ಟಿದ್ದೀನಿ ಪರ್ ಮೀಟರ್ ಎಷ್ಟು ಕೊಟ್ಟರು ಅಂತ. ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ ನಿಮ್ಗೆ ವರ್ಕು. ಹಿಂಗಿದೆ ಫುಲ್ ದುಪ್ಪಟ್ಟ. ಮಧ್ಯದಲ್ಲೂ ವರ್ಕ್ ಇದೆ, ಬುಟ್ಟ ಬುಟ್ಟ ಥರ. ನೋಡಿ, ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ರೆಡಿ ಡ್ರೆಸ್ಗಳೆಲ್ಲ ಅಷ್ಟು ಇಷ್ಟ ಆಗಲ್ಲ, ಸ್ಟಿಚ್ ಮಾಡಿಸೋದೆಲ್ಲ ಒಂಥರ ಕಂಫರ್ಟ್ ಅನ್ಸೋದು. ಇದು ನೆಕ್ಸ್ಟ್ ನೋಡಿ, ಇದು ಆನಿಯನ್ ಪಿಂಕು, ಲೈಟ್ ಆನಿಯನ್ ಪಿಂಕ್ ಅಂತ ಹೇಳ್ಬೋದು. ನೋಡಿ, ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಇದೆ. ಇದು ಸೇಮ್ ನೆಟ್ಟೆಡ್ ಮೇಲೆ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಥ್ರೆಡ್ ವರ್ಕ್ ಮಧ್ಯದಲ್ಲಿ ಒಂದೊಂದು ಸೀಕ್ವೆನ್ಸ್ ವರ್ಕ್ ಇದೆ. ಇದು 300 ಮೀಟರ್ಗೆ 1 ಮೀಟರ್ ಇದೆ. ನಾನು 1 ಮೀಟರ್ ಕಟ್ ಮಾಡಿ ಅಂದರೆ ಅವ್ರು 1.25 ಮೀಟರ್ ಕಟ್ ಮಾಡಿದ್ರು. ನಾನು ಎಕ್ಸ್ಟ್ರಾ ಪೇ ಮಾಡಲ್ಲ ಅಂದೆ, ಅವ್ರು 1 ಮೀಟರ್ ಲೆಕ್ಕಕ್ಕೆ ಹಾಕ್ಕೊಟ್ರು. ನೆಕ್ಸ್ಟ್ ಇದು ಬಾಡಿ ಪಾರ್ಟ್ಗೆ, ಇದು ಕೆಳಗಡೆ ಅಂಬ್ರೆಲಾ ಥರ ಬರ್ತದೆ ಚೂಡಿದಾರ್ಗೆ, ಆ ಥರ. ಇದು ಸೇಮ್ ಆವಾಗಲೇ ಬ್ಲೂ ತೋರಿಸಿದ್ನಲ್ಲ, ಅದೇ ಥರ ಕಲರ್. ಇದನ್ನು
ಇದು ಅಷ್ಟೇ 5.5 ಮೀಟರು 300 ರುಪೀಸು. ಇದರಲ್ಲಿ ಜಾರ್ಜೆಟ್ಟು ಅಥವಾ ಮಾಮೂಲಿ ಸ್ಯಾಟಿನು ಇನ್ನು ಡಿಸೈನು ವರ್ಕ್ ಎಲ್ಲ ಇರೋದೆಲ್ಲ ಇದೆ. ನನಗೆ ಈ ಥರದ್ದು ಇಷ್ಟ ಆಯಿತು, ನಾನು ತೊಗೊಂಬಂದೆ. ಸಾಫ್ಟ್ ಇದೆ ನೋಡಿ ಮೆಟೀರಿಯಲ್ಲು, ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ತೊಗೊಂಡ್ರು ಏನು ಕಾಸ್ಟ್ಲಿ ಅನಿಸಲ್ಲ. ನಿಮ್ಗೂ ಇವಾಗ ನಾವು ಒಂದು ಅಂಬ್ರೆಲಾ ಡ್ರೆಸ್ ತೊಗೋಬೇಕಂದ್ರೂ ಈ ಥರ ಚೆನ್ನಾಗಿರೋದು 2,500-3,000 ಸಾವಿರ ಆಗುತ್ತೆ. ಅದಕ್ಕೆ ಇವಾಗ ಎಷ್ಟಾಯಿತು, ಇದು 300, ಇದು 300. ಇದಕ್ಕೆ ದುಪ್ಪಟ್ಟ ಒಂದು ಸಿಕ್ಕಿಲ್ಲ, ತೊಗೋಬೇಕು. 600 ದುಪ್ಪಟ್ಟಾಗ ಒಂದು 300, 900. ಸ್ಟಿಚಿಂಗ್ಗೆ ನಾನು ಹೊಲ್ಸೋ ಕಡೆ ನಾನು ನಮ್ಮಮ್ಮ ಅವರಲ್ಲಿ ಹೊಲಿಸ್ತೀನಿ, ಬೆಳ್ಳೂರು ಕ್ರಾಸು. ಅಲ್ಲೊಂದು 800ಇಂದ 900 ತೊಗೊತಾರೆ. ಇನ್ನು 2000 ಒಳಗೇ ಆಗುತ್ತೆ. ನಾವೇನಾದ್ರೂ ಅಂಗಡಿಲಿ ತೊಗೊತೀವಿ ಒಳ್ಳೆ ಡ್ರೆಸ್ಗಳಂದರೆ 2,500-3,000 ಸಾವಿರ. ಇಲ್ಲಿ ಒಳ್ಳೆ ಫಿಟ್ಟಿಂಗು ಚೆನ್ನಾಗಿರುತ್ತೆ. ನನಗೂ ಅಷ್ಟೇ, ನನ್ನ ಮಕ್ಳಿಗೂ ಅಷ್ಟೇ. ನಾನು ಬರ್ಡೇ ಮತ್ತು ಏನಾದರೂ ಫ್ಯಾಮಿಲಿ ಫಂಕ್ಷನ್ನು ಹಬ್ಬಗಳಿಗೆಲ್ಲ ನಂಗೆ ರೆಡಿ ಡ್ರೆಸ್ಗಳು ಹಾಕೋಕ್ಕೇನೆ ಇಷ್ಟ ಆಗೋಲ್ಲ. ಮತ್ತು ನಂಗೆ ಇಷ್ಟನೂ ಅವ್ರು ಹಾಕೊಂಡು ಹೋಗ್ಲು ಅಷ್ಟು ಏನೋ ಅಷ್ಟು ಚೆನ್ನಾಗೂ ಅನಿಸಲ್ಲ. ನಾನು ಜಾಸ್ತಿ ಡಿಸೈನರ್ ವೇಸ್ ಈ ಥರ ಸ್ಟಿಚ್ ಮಾಡ್ಸೋಕ್ಕೇ ಇಷ್ಟಪಡ್ತೀನಿ. ನಿಮಗೆ ಇದ್ರದ್ದು ಡಿಸೈನ್ಸ್ ಎಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. ಒಂದೇ ಸಲ ಅಂತೂ ಸ್ಟಿಚ್ ಮಾಡಿಸಲ್ಲ. ಮಾಡಿಸಿದಾಗ ನಾನು ಬೇರೆ ಯಾವುದಾದ್ರೂ ವಿಡಿಯೋ ಜೊತೆ ಫೋಟೋಸು ಅಥವಾ ನನ್ನ ಮಗಳು ವೀಡಿಯೋಸ್ನ ಆ್ಯಡ್ ಮಾಡ್ತೀನಿ, ಚೆಕ್ ಮಾಡ್ಬೋದು. ಶಾಪ್ ಡೀಟೇಲ್ಸ್ ಎಲ್ಲ ಕೊನೆಯಲ್ಲಿ ಹಾಕಿರ್ತೀನಿ, ನೋಡಿ. ಇದರಲ್ಲೂ ಅಷ್ಟೇ ಕಲರ್ಸು ಡಿಸೈನ್ಸ್ ಎಲ್ಲ ಬೇರೆ ಇದೆ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇಲ್ಲಿ ನಾನು ರೆಗ್ಯುಲರಾಗಿ ಶಾಪ್ ಮಾಡೋ ಸ್ವಲ್ಪ ಶಾಪ್ಗಳ ನೇಮ್ಗಳನ್ನ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಇದ್ದಾವೆ, ಬಟ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಂಜೆ ಸೋನೆ ಬರೋ ಥರ ಇತ್ತು, ಮಗು ಎತ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಸ್ವಲ್ಪ ಶಾಪ್ಸ್ದು ಇನ್ನೊಂದು 2-3 ಇದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದು ಶ್ರೀರಾಮ್ಪುರ ಕಡೆಯಿಂದ ಹೋದರೆ ಮ್ಯಾಟ್ಗಳು ಆ ಕಡೆ ಈ ಕಡೆ ಮಾರ್ತಾರೆ ನೋಡಿ. ಅದಕ್ಕಿಂತ ಒಂದು ಸ್ವಲ್ಪ ಮುಂದೆ ಬಂದರೆ ಶಾಪ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ, ಮತ್ತು ಕಾಟನ್ ಮೆಟೀರಿಯಲ್ ಅಷ್ಟೇ ಸಖತ್ತಾಗಿರುತ್ತೆ. ಸಂಜೆ ಬೇರೆ ಆಗಿತ್ತು, ಕ್ಲಾರಿಟಿ ಇಲ್ಲ. ಯಾರೆಲ್ಲೋ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ, ವಾಚ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.